ಫೈನಲಿ ಈ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ಇಷ್ಟೆಲ್ಲ ರಾಧಾಂತ ಆದಮೇಲೆ ಮಾತಾಡಬೇಕಾದವ್ರು ಮಾತಾಡೋರು. ಪ್ರಧಾನಿ ಮಾತಾಡಿರೋದು ಇಷ್ಟು ದಿನ ಬೇಕಾಯ್ತಾ ಅಂತ ಪ್ರಶ್ನೆ ಜನಸಾಮಾನ್ಯರಿಗೂ ಬರ್ತಾ ಇದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಖಂಡಿಸಿ ದೆಹಲಿಯಲ್ಲಿ ಪ್ರತಿಭಟನೆ, ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿಕ ಪ್ರಧಾನಿ ಮೋದಿ ಪ್ರತಿಕ್ರಿಯೆ. ಈ ಪ್ರತಿಕ್ರಿಯೆನ ಒಂಚೂರು ಮುಂಚೆ ಕೊಟ್ಟಿದ್ರೆ, ಒಂದು ಸ್ವಲ್ಪ ಬೇಗ ಕೊಟ್ಟಿದ್ರೆ ಇಷ್ಟೆಲ್ಲ ರೀತಿಯಾದಂಥ ಅವಾಂತರಗಳು, ಹೈ ಡ್ರಾಮಾಗಳು ಕ್ರಿಯೇಟ್ ಆಗ್ತಾ ಇರಲಿಲ್ಲ. NDA ಸಂಸದೀಯ ಸಭೆಯಲ್ಲಿ ಮೋದಿ ಪ್ರತಿಕ್ರಿಯೆ ಕೊಟ್ಟಿರೋದು, ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಘೋರ ಅಪರಾಧವಾಗಿದೆ. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣ ರಾಷ್ಟ್ರೀಯ ವಿಷಯ. ಹೌದು, ಅದು ನಮಗೂ ಗೊತ್ತು. ನಿಮಗೀಗ ಗೊತ್ತಾಯ್ತಾ? ಪ್ರಶ್ನೆ ಪತ್ರಿಕೆ ಸೋರಿಕೆ ತಡೆಯುವುದು ರಾಷ್ಟ್ರೀಯ ಜವಾಬ್ದಾರಿ. ಅದನ್ನು ನಾವು ಹೇಳ್ತಾ ಇದ್ದಿದ್ದು, ನಿಮ್ಮದೇ ಜವಾಬ್ದಾರಿ ಮಾತಾಡಿ ಅಂತ. ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಪ್ರಥಮ ಆದ್ಯತೆ. ಎಷ್ಟು ದಿನ ಎಲ್ಲ ಹೋಗಿದ್ರಿ ಗೊತ್ತಿಲ್ಲ. ವಿದ್ಯಾರ್ಥಿಗಳ ಪ್ರತಿಭಟನೆ ಬಳಿಕ ಪ್ರಧಾನಿ ಮೋದಿ ಪ್ರತಿಕ್ರಿಯೆ. ಬಟ್ ಅರ್ಥ ಆಗ್ದಿರೋದೇನು ಗೊತ್ತಾ? ಪ್ರತಿಭಟನೆ ಮಾಡಿದ ನಂತರ ಪ್ರತಿಕ್ರಿಯೆ ಕೊಡೋ ಬದಲು ಮುಂಚಿತವಾಗಿ ಪ್ರತಿಕ್ರಿಯೆಯನ್ನು ಕೊಡಬಹುದಿತ್ತಲ್ವಾ ಅನ್ನೋದಷ್ಟೇ. ಇಷ್ಟೆಲ್ಲ ಬಾಯಿ ಬಡ್ಕೊಂಡ ಮೇಲೆ, ರಸ್ತೆಗಿಳಿದ ಮೇಲೆ ಯಾಕೆ ಈಗ ಪ್ರತಿಕ್ರಿಯೆ? ಇದನ್ನು ಒಂಚೂರು ಮುಂಚಿತವಾಗಿ ಕೊಡಬಹುದಿತ್ತಲ್ಲ ಅಂತ. ನೋಡಿ, ಫೈನಲಿ ಪ್ರಧಾನಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಇದನ್ನೇ ಎಲ್ಲರೂ ಹೇಳ್ತಾ ಇದ್ದಿದ್ದು, ಮಾತಾಡಿದ್ರೆ ಏನಾಗ್ಬಿಡತ್ತೆ ಅಂತ. ಎಷ್ಟೋ ಸಂದರ್ಭದಲ್ಲಿ ಪ್ರಧಾನಿ ಮಾತಾಡಬೇಕಾದಂಥ ವಿಚಾರಗಳ ಬಗ್ಗೆಯೂ ಮಾತಾಡಿಲ್ಲ. ಸೊ ಇದು ಇಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ, ರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಆಗ್ತಿದೆ. ಅವರೇ ಹೇಳ್ತಾ ಇದ್ದಾರೆ, ಹೌದು ಇದೊಂದು ರಾಷ್ಟ್ರೀಯ ವಿಚಾರ, ವಿದ್ಯಾರ್ಥಿಗಳ ಭವಿಷ್ಯವನ್ನು ರೂಪಿಸಬೇಕಾಗಿರೋದು ನಾವೇ ಅಂತ. ಇದನ್ನೇ ಒಂಚೂರು ಮುಂಚಿತವಾಗಿ ಕೊಟ್ಟಿದ್ರೆ ಇಷ್ಟು ದೊಡ್ಡ ಸೀನ್ ಆಗ್ತಾ ಇತ್ತಾ? ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಅಂತಂದಾಗ ಅದನ್ನು ನಾವು ಪ್ರತಿಧ್ವನಿಸುವಂಥದ್ದು, ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಸಾಂತ್ವನ ಹೇಳ್ತಿರೋ, ಭರವಸೆ ಕೊಡ್ತಿರೋ, ಸಂತೈಸ್ತಿರೋ, ವಿಶ್ವಾಸ ಬರೋ ಥರ ಮಾಡ್ಕೊಳ್ತಿರೋ, ಅದು ಹೆಂಗೆ ಮಾಡ್ತಿರೋ ಗೊತ್ತಿಲ್ಲ. ಅದೇ ಒಂದು ಜವಾಬ್ದಾರಿತ ಹುದ್ದೆಯಲ್ಲಿರೋರು ಈ ಕೆಲಸವನ್ನು ಮಾಡಲೇಬೇಕಾಗಿತ್ತು. ನೀವು ನೋಡಿ, ಪ್ರಧಾನಿ ನರೇಂದ್ರ ಮೋದಿ ಅವರು ಅಂತಲ್ಲ, ಕೇಂದ್ರದ ಯಾವೊಬ್ಬ ನಾಯಕರು ಕೂಡ ಈ ನೀಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತೇ ಆಡಲಿಲ್ಲ. ಯಾಕೆ ಇಷ್ಟು ದಿನ ಬಾಯಿ ಬರ್ತಿರ್ಲಿಲ್ವಾ ನಿಮ್ಗಳಿಗೆ? ಕಿವಿ ಕೇಳಿಸ್ತಾ ಇರಲಿಲ್ವಾ? ಕಣ್ಣು ಕಾಣಿಸ್ತಾ ಇರಲಿಲ್ವಾ? ಈಗ ಈ ಹೋರಾಟ ಈ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ, ಚುನಾವಣೆಗಳ ಸಮೀಪದಲ್ಲಿದೆ. ಹೀಗೆ ಬಿಡ್ತು ಅಂತಂದರೆ ಕೈ ಕೊಡ್ತಾರೆ ಜೆನ್ಸಿಗಳು. ಅರ್ಥ ಆಯಿತು? ಈಗ ಮಾತಾಡ್ತಾ ಇದ್ದೀರಾ. ಬೇರೆ ಬೇರೆ ಸಂದರ್ಭದಲ್ಲಿ ಮನ್ ಕಿ ಬಾತ್ ಅಂತ ಮಾಡ್ತೀರಾ, ಇದ್ದಕ್ಕಿದ್ದಂಗೆ ದಿಢೀರ್ ಅಂತ ಲೈವ್ ಬರ್ತೀರಾ, ಇದ್ದಕ್ಕಿದ್ದಂಗೆ ಮಾತಾಡ್ತೀರಾ. ಯಾಕೆ ಮಾತಾಡಲಿಲ್ಲ? ಹೌದು, ದೇಶದ ಪ್ರಧಾನಿಯವರು ಗಲ್ಲಿಗೆ ಬಂದು ಕೂತ್ಕೊಂಡು ನಿನ್ನ ಸಮಸ್ಯೆ ಏನು ಅಂತ ಕೇಳೋಕ್ಕಾಗಲ್ಲ. ಎಲ್ಲೆಲ್ಲಿ ಪ್ರತಿಭಟನೆ ನಡೀತಿದೆ ಅಲ್ಲಿಗೆ ಹೋಗೋಕ್ಕಾಗಲ್ಲ. ಸಚಿವರುಗಳು ಬೇಜಾನ್ ಜನ ಇದ್ದಾರಲ್ಲ, ಕಳಿಸ್ಬೇಕಾಗಿತ್ತು. ಯಾಕೆ ಕಳಿಸ್ಲಿಲ್ಲ?